ಇವತ್ತು ನಿಜವಾಗ್ಲೂ ಮಾದಾಪುರ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಿ ಅಂತ ಹೇಳಿ ನಾನಾದ್ರೂ ಭಾವಿಸ್ತೇನೆ. ಕಾರಣ ಇಷ್ಟೇ, 2007 ಮತ್ತು 8ನೇ ಸಾಲಿನಲ್ಲಿ SSLC ಅನ್ನ ಕಲಿತು ಉತ್ತೀರ್ಣರಾಗಿ ಹೋದಂಥವ್ರು ಕೆಲವರು ಅವತ್ತು ನಿಮ್ಮ ಮುಖಾನ ನೋಡಿದ್ದು ನಿಜವಾಗ್ಲು ಕೆಲವರು ಟಚಲ್ಲಿ ಇದ್ದಾರೆ, ಕೆಲವರು ಬೆರಳೆಣಿಕೆ ಅಷ್ಟು ನಮಗೆ ಕಾಂಟ್ಯಾಕ್ಟ್ ಇದ್ದಾರೆ, ಫೋನು ಕೂಡ ಮಾಡ್ತಾ ಇರ್ತೀವಿ, ಅವರು ಮಾಡ್ತಾ ಇರ್ತಾರೆ. ಶಿಕ್ಷಕರ ದಿನಾಚರಣೆ ದಿನಕ್ಕೆ ನಮಗೂ ವಿಶ್ ಮಾಡ್ತಾ ಇರ್ತಾರೆ. ಅವ್ರು ಬೆರಳೆಣಿಕೆ ಅಷ್ಟು ಮಾತ್ರ ನಮ್ಗೆ ಸಂಪರ್ಕದಲ್ಲಿದ್ದರು. ಆದ್ರೆ ಇವತ್ತು ನಿಜವಾಗ್ಲೂ ನೀವು ಮತ್ತೆ ನಿಮ್ಮ ಸ್ನೇಹಿತರು ಬೇರೆಯವ್ರಿಗೆ ಹೇಗಾಗಿದೆಯೋ ಗೊತ್ತಿಲ್ಲ, ನನಗಂತೂ ಮನಸ್ಸು ತುಂಬಿ ಬರ್ತಾ ಇದೆ. ಕಾರ್ಯಕ್ರಮವನ್ನ ನೋಡಿ ಇಲ್ಲಿ ನಿಮ್ಮಿಂದ ಸನ್ಮಾನವನ್ನ ಸ್ವೀಕಾರ ಮಾಡಿಕೊಂಡು ನಿಮ್ಮ ಎದುರುಗಡೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಿಜವಾಗ್ಲೂ ನನಗೆ ಖುಷಿ ಆಗ್ತಾ ಇದೆ. ಪ್ರೀತಿಯ ಮಕ್ಕಳೇ, ಮನುಷ್ಯ ಜೀವನ ಕ್ಷಣಿಕ. ಇವತ್ತಿರ್ತೀವಿ, ನಾಳೆ ಇರೋದಿಲ್ಲ. ನಿಮ್ಮ ಮುಂದೆ ಇದ್ದಾರೆ ನೋಡಿ, ಅವ್ರು ಆಕ್ಚುಲಿ MP ಸರ್ ನಮಗಿಂತ 2 ವರ್ಷ ಚಿಕ್ಕವರು, ಮರಿಚೌಡಯ್ಯ ಸರ್ ನಮಗಿಂತ 10 ವರ್ಷ ದೊಡ್ಡವರು. ಮತ್ತೆ ಈ ನಡುವೆ ಇನ್ನೊಬ್ರು ತೀರ್ಕೊಂಡು, ನಿಮ್ಗೆ ಬಹುಶಃ ನೆನಪಿಲ್ಲ ಅನ್ಸುತ್ತೆ, ಇವರು MS ಅಂದ್ಬಿಟ್ಟು ಪಾಪ ಅವರು ಅಷ್ಟೇನೆ. ಅವ್ರಿಗೆ ನಾವೇನೇ ಇಲ್ಲಿ ಸನ್ಮಾನ ಇಲ್ಲಿ ಹತ್ತಿ ಮರ ಇತ್ತು ಒಂದು ನೆನಪಿದೆಯಾ ನನಗೆ, ಅದ್ರ ಕೆಳಗಡೆನೆ ಸನ್ಮಾನ ಮಾಡಿ ಕಳಿಸ್ಕೊಟ್ವಿ ನಾವು. ಅವರಿದ್ರು ಮತ್ತೆ ಇನ್ನೊಬ್ರು ಶಿವಮ್ಮ ಮೇಡಮ್ ಅಂತ ಕನ್ನಡ ತಗೋತಾ ಇದ್ರು. ನಿಜವಾಗ್ಲೂ ನಿಮ್ಮ ಪುಣ್ಯನೋ ಅಥವಾ ಊರಿನ ಪುಣ್ಯನೋ ಗೊತ್ತಿಲ್ಲ, ನಾನು ಇಲ್ಲಿಗೆ ಈ ಸ್ಕೂಲ್ಗೆ ಬಂದಾಗ 2005 ನವೆಂಬರ್ 7ನೇ ತಾರೀಕು ಇಲ್ಲಿಗೆ ನಿಮ್ಮಲ್ಲಿಗೆ ಬಂದೆ. ಏನು ತುಂಬಿದ ಸ್ಟಾಫು, ಏನು ಟೀಚರ್ಸ್, ನಾವೆಲ್ಲ ಒಬ್ಬೊಬ್ಬರೇ ಪ್ರೈಮರಿ ಇದ್ದದ್ದು. ಆಕ್ಚುಲಿ ಪ್ರೈಮರಿ ಟೀಚರ್ ನಾನು. ಅಲ್ಲಿಂದ ಪ್ರಮೋಷನ್ ಆಗಿ ಇಲ್ಲಿಗೆ 2005ರಲ್ಲಿ ಬಂದೆ. ಇಲ್ಲಿನ ಮಕ್ಕಳು ನೋಡಿದ್ರೆ ನನಗೆ ಹೆದರಿಕೆ ಆಗೋದು, ನಿಜವಾಗ್ಲೂ ಹೆದರಿಕೆ ಆಗೋದು. ಎಲ್ಲ 10th ಅವರು ಎಲ್ಲ ದೊಡ್ಡವರು ಗಡ್ಡ ಬೀಸಿ ಬಂದೈತೆ ನೋಡ್ಬಿಟ್ಟು ನನಗೆ ನಿಜವಾಗ್ಲೂ ಭಯ ಆಯ್ತು. ಇವ್ರಿಗೆಲ್ಲ ನಾನು ಪಾಠ ಮಾಡ್ತೀನ, ಇವ್ರ ಪ್ರೀತಿಯನ್ನ ಕಳಿಸ್ತೀನ ನಾನು ಅಂದ್ಬಿಟ್ಟು ಭಯ ಆಯ್ತು. ಮೊದಲನೇ ವರ್ಷ ಬಂದೆ, ನಮ್ಮ ಭಾರತಿ ಮೇಡಮ್ ಇದ್ರು ಸೋಷಿಯಲ್ ಸೈನ್ಸ್ಗೆ, MSR ಅಂತಿದ್ದಲ್ಲ, ಅವರು ಸೋಷಿಯಲ್ ಸೈನ್ಸ್ ಅವರು. ನಾನು 3ನೇವನು ಸಮಾಜ ವಿಜ್ಞಾನಕ್ಕೆ. ನನಗೆ ಬಂದು ನಾನು ನವೆಂಬರ್ ತಿಂಗಳಲ್ಲಿ ಬಂದೆ. ಆ ವರ್ಷ ನನಗೆ 8th 9th ಕೊಟ್ರು. ಬಹುಶಃ ಆಗ ನೀವು 8th ಅಲ್ಲಿದ್ರಿ ಅನ್ಸುತ್ತೆ. 8th ಅಲ್ಲಿದ್ರಿ. ಆಮೇಲೆ 9th ಬ್ಯಾಚ್ ಇನ್ನೊಂದಿತ್ತು, ಯಾವುದು ರೋಜಾ ಶ್ರುತಿ, ನಿಮ್ಮ ಅಕ್ಕದಿರು, ಅವರೆಲ್ಲ 9th ಅಲ್ಲಿದ್ರು. ಆ ಬ್ಯಾಚ್ಗೆ 9th ತಗೊಂಡೆ. 8th ನಿಮ್ಗೆ 9th ಇಂದ ಅವ್ರಿಗೆ ಬಂತು. ಕೊನೆಗೆ ಏನಾಯ್ತು, 10th ಕೊಡಕ್ಕೆ ನನಗೆ ಇಲ್ಲ, ನೀವು ಪ್ರೈಮರಿಯಿಂದ ಬೈದಿರಿ, ಗೊತ್ತಿಲ್ಲ ನಿಮ್ಗೆ, ಗೊತ್ತಿಲ್ಲ ಅಂತಲ್ಲ, ಇನ್ನು ಸ್ವಲ್ಪ ಅನುಭವ ಆಗ್ಲಿ ಆಮೇಲೆ ಮಾಡೋರು ಅಂದ್ಬಿಟ್ಟು ನನಗೆ ಫಸ್ಟ್ ಇಯರು ಸಮಾಜ ವಿಜ್ಞಾನ 10th ಕೊಡ್ಲಿಲ್ಲ. ಈ ಭಾರತಿ ಮೇಡಮ್ ಜೊತೆ ನಾನು ಜಗಳ ಮಾಡಿ ಏನ್ ಮಾಡಿದೆ, ನನಗೆ 1 ಸೆಕ್ಷನ್ ಆದ್ರೂ ಕೊಡ್ಲೇಬೇಕು ನೀವು. ಈಗ 9th ಇಂದ ನಾನು ಪಾಠ ಮಾಡ್ಕೊಂಡ್ ಬೈದ್ದೀನಿ ನಾನು. ಆ ಮಕ್ಕಳದ್ದು ಒಂದು ಸೆಕ್ಷನ್ ಕೊಡಿ ನನಗೆ, 10th ಮಾಡ್ಲೇಬೇಕು ನಾನು ಅಂದ್ಬಿಟ್ಟು 2006-7ರಲ್ಲಿ ಏನ್ ಮಾಡಿದೆ, 1 ಸೆಕ್ಷನ್ ತಗೊಂಡೆ. ಆಗ ನೀವು 9th ಅಲ್ಲಿ ಇದ್ರಿ. ನಂತರ ನಿಮ್ಗೆ 10th ಅಲ್ಲಿ ನಾನೇ ಸಮಾಜ ವಿಜ್ಞಾನ ನಾನೇ ತಗೊಂಡೆ. ಯಾವಾಗ ನಾನು ತಗೊಂಡೋ ಆಗೇನ್ ಮಾಡಿದ್ರು ಇವರು ಕನ್ನಡ ಟೀಚರ್ ಇರ್ಲಿಲ್ಲ ನಮ್ಮಲ್ಲಿ. ನಾವು ಕನ್ನಡನು ಮಾಡ್ಬೋದು, ಸಮಾಜ ವಿಜ್ಞಾನ ಮಾಡ್ಬೋದಾಗಿತ್ತು. ಹಾಗಾಗಿ ಏನ್ ಮಾಡಿದ್ರು ಅವರು ಸಮಾಜ ವಿಜ್ಞಾನ ನನಗೆ ಬಿಟ್ಬಿಟ್ರು. 3 ಸೆಕ್ಷನ್ ನಾನೇ ತಗೊಂಡೆ. ಅವರು ಕನ್ನಡ ಸಬ್ಜೆಕ್ಟ್ಗೆ ಅವರು. ಹಾಗಾಗಿ ಇರ್ತಕ್ಕಂಥವ್ರು ನಮ್ಮ SS ಮೇಡಮ್ ಇರ್ಬೋದು, ಹಾಗೇನೆ ನಮ್ಮ KP ಮೇಡಮ್ ಇರ್ಬೋದು, ನಮ್ಮ ಸುಜಾತ ಮಣಿ ಮೇಡಮ್ ಇರ್ಬೋದು, ಮತ್ತೆ ಲಿಂಗರಾಜು ಸರ್, ನಮ್ಗಿಂತ 1 ವರ್ಷ ಲೇಟಾಗಿ ಬಂದಿದ್ದವರು ಲಿಂಗರಾಜು ಸರ್ ಅವರು, ಮತ್ತೆ RR. ಇವರೆಲ್ಲರೂ ಕೂಡ ಈ ಕೆಲವು ಶಾಲೆಗಳಲ್ಲಿ ನೋಡ್ತೀರ ಮಕ್ಕಳೇ, ಟೀಚರ್ಗಳೇನ್ ಮಾಡ್ತಾರೆ, ಹೋಗೋದು ಬರೋದು ಬೆಲ್ಲು ಅಂತ ಅನ್ಬಿಟ್ಟು ಇದು ಮಾಡ್ತಾರೆ ನಮ್ಮ ಭಾಷೆಯಲ್ಲಿ. ಬೆಲ್ ನೋಡೋದು, ಬಿಲ್ ಅಂದ್ರೆ ಸಂಬಳದ ಬಿಲ್ಲು, ಪ್ರತಿ ತಿಂಗಳಾಯ್ತು ಅಂದ್ರೆ ಸಂಬಳ, ಆ ರೀತಿ. ಬಟ್ ನಮ್ಮಲ್ಲಿರ್ತಕ್ಕಂಥ ಗುರುಗಳು
ಇದನ್ನು ಮೇಟಿ ನಮ್ಮ ಮರಿಚೌಡಯ್ಯ ಸರ್ ಅವರು ಮತ್ತೆ NP ಸರ್ ಇವರು ಎಲ್ಲರೂ ಕೂಡ ನಿಜವಾಗ್ಲೂ ಮಕ್ಕಳಿಗಾಗಿ ಹಗಲು ರಾತ್ರಿ ಅಂದೆ ಯೋಚನೆ ಮಾಡಿಕೊಂಡು ನಾವೆಲ್ಲ ಮಾಡಿದ್ರ ಫಲ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ನಿಮ್ಮ ಸನ್ಮಾನನ ನಾವು ಕಳ್ಳತನ ಮಾಡಿಕೊಂಡು ಪಾಠ ಮಾಡದೆ ಅಥವಾ ಕದ್ದುಕೊಂಡು ಏನೋ ಒಂದು ಹೇಳ್ಕೊಂಡು ಹೋಗಿದ್ರೆ ನಿಜವಾಗ್ಲೂ ನಮ್ಮನ್ನ ಯಾರು ನೀವು ಕರಿತಾ ಇರ್ಲಿಲ್ಲ, ನಮ್ಮನ್ನ ನೆನಪು ಕೂಡ ಮಾಡ್ಕೊತಾ ಇರ್ಲಿಲ್ಲ. ಎಲ್ಲರೂ ಕೂಡ ಅಗಾಧವಾದಂತ ಒಂದು ಜ್ಞಾನವನ್ನ ನಿಮ್ಗೆ ದಾರಿ ಎರೆದಿದ್ದಾರೆ. ಒಂದು ವರ್ಷಕ್ಕೆ 10th ಅಲ್ಲಿ 180 190 ಮಕ್ಕಳು ಇರ್ತಾ ಇದ್ದದ್ದು. ಇವೆಲ್ಲ ನೋಡಿದ್ರಿ 3 ಸೆಕ್ಷನ್, ಒಂದೊಂದು ಸೆಕ್ಷನ್ ಅಲ್ಲಿ 80-90 ಜನ ಮಕ್ಕಳು. ಅಷ್ಟು ಸ್ಟ್ರೆಂತ್ ನಿಜವಾಗ್ಲೂ ನಾನು ಅಲ್ಲಿ ಕೋಟೆ ತಾಲೂಕಲ್ಲಿ ಮಾದಾಪುರ ಫಸ್ಟ್ ಕೋಟೆ ಗರ್ಲ್ಸ್ ಇತ್ತು, ಅಲ್ಲಿ 1000 ಚಿಲ್ಲರೆ ಇದ್ರು. ಇಲ್ಲಿ ಬಂದಾಗ 600-650 ಮಕ್ಕಳು ಸ್ಟ್ರೆಂತ್. ಬಹುಶಃ ಈಗೆಲ್ಲ ಕಡಿಮೆ ಆಗೈತೆ, ಈಗೆಲ್ಲ 300 ಒಳಗಡೆ ಬಂದೈತೆ ಅನ್ಸುತ್ತೆ. ಈಗ ನಾವು ಅಡ್ಮಿಷನ್ ಮಾಡಕ್ಕೆ ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ನಾವು ಇವರೆಲ್ಲರೂ ಕೂತ್ಕೊಂಡ್ರೆ ಅವ್ರು 3 ಟೇಬಲ್ 15 ದಿನ ಬರೀ ಅಡ್ಮಿಷನ್ ಮಾಡ್ಕೊಳ್ಳೋದೇನೆ ಮಕ್ಕಳನ್ನ. ಅಷ್ಟು ಎಷ್ಟು ಮೇಡಮ್ 625 ಸ್ಟ್ರೆಂತ್ ಅಂದ್ರೆ ಹುಡುಗಾಟ ನೋಡ್ಕೊಳ್ಳಿ. ಅಷ್ಟು ಸ್ಟ್ರೆಂತ್ಗಳಿರ್ತಕ್ಕಂಥ ದೊಡ್ಡ ಶಾಲೆ. ಹಾಗಾಗಿ ನಾನು ಇಲ್ಲಿ 2005ರಿಂದ 2013ರವರೆಗೆ 8 ವರ್ಷಗಳು ನಾನಿಲ್ಲಿದ್ದೆ. ಕೆಲವು ನೆನಪುಗಳು ಇವತ್ತೂ ಕೂಡ ನನಗಿದೆ. ಇವತ್ತು ನಾನು ಮಾದಾಪುರ ಸ್ಕೂಲನ್ನ, ನಾನು ಒಮ್ಮರಗಡ್ಡೆ ಸ್ಕೂಲಲ್ಲಿ ಅಲ್ಲಿ 9 ವರ್ಷ ಇದ್ದೆ. ನಾನು ಅಲ್ಲಿ ರಿಟೈರ್ಡ್ ಆದೆ. ಆದರೂ ಕೂಡ ನನ್ನ ಮನಸ್ಸು ನನ್ನ ತೃಪ್ತಿಯಾಗಿ ಕೆಲಸ ಮಾಡಿದ್ದು ಮಾದಾಪುರ ಶಾಲೆ. 180-190 ಮಕ್ಕಳಿದ್ರು ಕೂಡ ನಮ್ಮ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಯ್ತಾ ಇದ್ದದ್ದು ಒಂದು 3-4 ಅಷ್ಟೇ. ಎಲ್ಲರೂ ಪಾಸ್ ಆಗೋರು. ಅಂದ್ರೆ ಒಳ್ಳೆ ಸ್ಕೋರ್ ಮಾಡ್ಕೊಂಡು, ಬರೀ ನನ್ನ ಸಬ್ಜೆಕ್ಟ್ ಅಂತಲ್ಲ ಎಲ್ಲರೂ ಕೂಡ ಹಾಗೇನೆ ಮಾಡ್ತಾ ಇದ್ರು. ಎಲ್ಲಾದ್ರಲ್ಲೂ ಕೂಡ 94%, 95% ಫಲಿತಾಂಶವನ್ನ ನಾವು ತಗೊಂಡಿದ್ದೀವಿ. ಒಂದ್ಸಲ ವೆಂಕಟೇಶ್ ಅಂತ ಇದ್ರು, ಎಂ ಕೆ ವೆಂಕಟೇಶ್ ಅವರು ಗುರುಭವನದಲ್ಲಿ ನಮ್ಮೆಲ್ಲ ಟೀಚರ್ಸ್ಗಳಿಗೆ ಸನ್ಮಾನ ಮಾಡಿದ್ರು. ಅದು ಎಲ್ಲ ನೀವು ಕೊಟ್ಟಂತ ಒಂದು ಫಲ. ಹಾಗಾಗಿ ಮಕ್ಕಳ ನನಗೆ ಮಾತು ಹೆಚ್ಚಿಗೆ ಬರ್ತಾ ಇಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಶಿಕ್ಷಣ ಇಲಾಖೆನಲ್ಲಿ 22 ವರ್ಷಕ್ಕೆ ಕೆಲ್ಸಕ್ಕೆ ಸೇರ್ಕೊಂಡೆ. ಕೊಡಗಿನಲ್ಲಿದ್ದೆ ನಾನು. ಅಲ್ಲಿದ್ದಾಗ ಅವತ್ತು ನನಗೆ ಎಷ್ಟು 12-13 ಮಕ್ಕಳೇನೇ ಇದ್ರು ಅಷ್ಟೇ ಪ್ರೈಮರಿ ಸ್ಕೂಲಲ್ಲಿ. ಆ 13 ಮಕ್ಕಳುಗಳ ಹೆಸರುಗಳನ್ನ ಇವತ್ತು ಕೂಡ ನಾನು ಹೇಳಬಲ್ಲೆ. ಯಾರಿದ್ರು ಯಾವಾಗ 85ರಲ್ಲಿ. ಮತ್ತೆ ಹಾಗೇನೆ ನೀವು ಕೆಲವರು ಪರಿಚಯ ಮಂಜುಳಾ, ನಮ್ಮ ಶೋಭಾ,